ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ದೀರ್ಘಾವಧಿಯ ರಜನ ನಂತರ ಮಾರ್ಕೆಟ್ ಓಪನ್ ಆಗಿತ್ತು. ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ನಿನ್ನೆ ಅಷ್ಟೇ ಬಂದಿತ್ತು. ಮಾರ್ಕೆಟಲ್ಲಿ 3 ದಿನ ರಜಾ ಬಂದರೆ ಸಾಮಾನ್ಯವಾಗಿ ನೀವು ನೋಡ್ತಾ ಬರೋದಾದರೆ 50%ಗಿಂತ ಜಾಸ್ತಿ ಪ್ರಾಬಬಿಲಿಟಿ ಒಂದು ಎಕ್ಸ್ಪ್ಲೋಸಿವ್ ಮೂವ್ ಬರೋಕ್ಕೆ ಸಾಧ್ಯತೆ ಇತ್ತು ಅಂತ ಅದೇ ರೀತಿ ಬಿಹೇವ್ ಆಗಿದೆ. ಯಾರಾದರೂ ಆ ವಿಡಿಯೋನ ಚೆಕ್ಔಟ್ ಮಾಡಿಲ್ಲ ಅಂದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ನೋಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಪೋರ್ಟ್ಫೋಲಿಯೋನ ಪ್ಲೆಡ್ಜ್ ಮಾಡಿ ಯಾವ ರೀತಿಯಾಗಿ ಟ್ರೇಡಿಂಗ್ ಮಾರ್ಜಿನ್ ತಗೋಬೋದು ಅಂತ ಶುಕ್ರವಾರ ಒಂದು ವಿಡಿಯೋ ಬಂದಿತ್ತು. ಅದನ್ನು ಕೂಡ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಬೋದು. ನೋಡಿ, ಹೊಸಬ್ರು ಸುಮಾರು ಜನ ಯಾರ್ಯಾರು ಈ ಚಾನಲ್ಗೆ ಬಂದಿದ್ದೀರೋ ನಿಮಗೆ ದಿನ ಏನು ಚಾರ್ಟ್ ಸ್ಟಾಕಲ್ಲಿ ವಿಡಿಯೋ ಬರುತ್ತೋ ಅದರಲ್ಲಿ 2 ಚಾಪ್ಟರ್ ಇರುತ್ತೆ. ನೀವು ಹಿಂಗೆ ಓವರ್ ಮಾಡಿದ್ರೆ ಯೂಟ್ಯೂಬಲ್ಲಿ ಅಥವಾ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹೋದ್ರೂ ಆ ಚಾಪ್ಟರ್ಸಿನ ಸ್ಪ್ಲಿಟ್ ನಿಮಗೆ ಕಾಣಿಸ್ತಾ ಇರುತ್ತೆ. ಮೊದಲನೇ ಚಾಪ್ಟರ್ ಏನಾಗಿರುತ್ತೆ, ಚಾರ್ಟ್ ಸ್ಟಾಕ್ ಅನ್ನೋದು, ಅದರಲ್ಲಿ ನಾವು ಡೈಲಿ ಆಪ್ಷನ್ಸ್ ಟ್ರೇಡಿಂಗ್ ಬಗ್ಗೆ ಮಾತಾಡ್ತೀವಿ. ಎರಡನೇ ಚಾಪ್ಟರ್ ಏನಾಗಿರುತ್ತೆ, ಸ್ಟಾಕ್ಸ್ ಓವರ್ ವ್ಯೂ ಅನ್ನೋದು, ಅದರಲ್ಲಿ ಕೆಲವೊಂದು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತೀವಿ. ಹೇಗೆ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ, ಏನೇ ಮಾತಾಡೋದಾದರೂ ಅದೊಂದು ಎಜುಕೇಷನ್ ಪರ್ಪಸಸ್ ಆಗಿರುತ್ತೆ. ಹಾಗಾಗಿ ನೀವು ಯಾವುದೇ ಟ್ರೇಡ್ ಅಥವಾ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ಮಾಡೋದು ವೆರಿ ಇಂಪಾರ್ಟೆಂಟ್. ಸೊ ಇವತ್ತು ನೋಡ್ತಾ ಬರೋದಾದರೆ ಸ್ಟಾಕ್ ಆಫ್ ದ ಡೇ ಯಾವುದು, ರಿಲಯನ್ಸ್ 7% ಅಪ್ ಮೂಮೆಂಟು. ಎಷ್ಟು ನೋಡಿ, 2020 ಸೆಪ್ಟೆಂಬರ್ ಆದಮೇಲೆ ಇಂಥ ಮೂವ್ ರಿಲಯನ್ಸಲ್ಲಿ ಒನ್ ಡೇನಲ್ಲಿ ಬಂದಿರೋದು ಕಾಣಿಸಿಲ್ಲ. ಅದೇ ರೀತಿಗೆ PSUs ಆ್ಯಸ್ ಯೂಶುವಲ್ ಮತ್ತೆ ವಾಪಸ್ ಟ್ರೆಂಡಿಗೆ ಬಂತು. ONGC ಆಲ್ಮೋಸ್ಟ್ 8%, ಕೋಲ್ ಇಂಡಿಯಾ 6%, ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸ್ 5%. ಸೊ NTPC, ಪವರ್ ಗ್ರಿಡ್, PSUಗಳು ಚಿಂದಿ ಉಡಾಯಿಸ್ತಾ ಇದ್ದಾವೆ. ಎಲ್ಲಿ ತನಕ ಹೋಗುತ್ತೆ ಅಂತ ಗೊತ್ತಾಗಿಲ್ಲ. ಆದರೆ ಯಾವತ್ತು ನಿಮಗೆ ಮೊದಲಿಂದ ಹೇಳ್ತಾ ಬಂದಿದ್ದೆ, ಇದು PSU ರ್ಯಾಲಿ ಶುರುವಾದಾಗಿಂದ ಇನ್ವೆಸ್ಟ್ ಮಾಡಿರೋ ಅಮೌಂಟನ್ನು ತೆಕ್ಕೊಂಬಿಡಿ. PSUನಲ್ಲಿ ಹೋಲ್ಡ್ ಮಾಡಿರೋರು ಹೋಲ್ಡ್ ಮಾಡಿ. ಫ್ರೆಶ್ ಇನ್ವೆಸ್ಟ್ಮೆಂಟ್ ಖಂಡಿತ ಹೀಗಂತೂ ರೆಕಮೆಂಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಮೇಲ್ಗಡೆ ಹೋಗ್ಬಿಟ್ಟಿದೆ. ಆದರೆ ಆಲ್ರೆಡಿ ಯಾರಾದರೂ ಇನ್ವೆಸ್ಟ್ ಮಾಡಿರೋರು ಇದ್ದಾರೆ ಅಂದರೆ ನೀವು ಹೋಲ್ಡ್ ಮಾಡ್ಬೋದು ಅಂತ. ಯಾಕಂದರೆ ಸಾಮಾನ್ಯವಾಗಿ PSU ಏನಾಗುತ್ತೆ, ಡಿವಿಡೆಂಡ್ಗೆ ಅಂತ ನಾವು ಇನ್ವೆಸ್ಟ್ ಮಾಡ್ತಾ ಇದ್ವಿ. ಸಾಮಾನ್ಯವಾಗಿ ಚೆನ್ನಾಗಿ ಡಿವಿಡೆಂಡ್ ಕೊಡ್ತಾ ಇದ್ರು, ಗ್ರೋತ್ ಏನು ಆಗ್ತಾ ಇರಲಿಲ್ಲ. ಈಗ ಗ್ರೋತು ಆಗ್ತಾ ಇದೆ, ಡಿವಿಡೆಂಡು ಕೊಡ್ತಾ ಇದೆ ಅಂದರೆ ಇಟ್ಕೊಂಡಿರೋದು ಎಲ್ಲಿ ತನಕ ಹೋಗುತ್ತೋ ಅಲ್ಲಿ ತನಕ ನಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರಬೇಕಾದಂಥ ಕಂಪ್ನಿಗಳಾಗುತ್ತೆ. ಸೊ ಏನೋ ಒಂದು ಕಾರಣ ಇದೆ, ಸುಮ್ಮನೆ ಏನೋ ಮೂವ್ಮೆಂಟ್ ಆಗ್ತಾ ಇಲ್ಲ. ಇವತ್ತಿನ ತಮ್ಮನೇಲಿ ಅದಕ್ಕೆ ನಾನು ಬೆಂಕಿ ಇಲ್ಲದೆ ಹೊಗೆ ಆಡುವುದೇ ಅಂತ ಕೊಟ್ಟಿದ್ದೀನಲ್ವಾ. ಕಾರಣ ಏನು ಅಂತಂದರೆ ಅಪ್ಕಮಿಂಗ್ ಬಜೆಟ್ ಇವೆಂಟು. ಸೊ ಬಜೆಟ್ ಇವೆಂಟಲ್ಲಿ ಈಗ ಆಲ್ರೆಡಿ ನಾವು ಸಮಿಟ್ಗಳು ಅದು ಇದು ಏನು ನಡೀತಾ ಇದೆ, ಅದರಲ್ಲೆಲ್ಲ ಗ್ರೀನ್ ಎನರ್ಜಿ, ಕ್ಲೀನ್ ಎನರ್ಜಿ, ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಕೇಳ್ತಾನೆ ಬಂದಿದ್ದೀವಿ. ಬಟ್ ಈಗ ಮೂವ್ಮೆಂಟ್ ಆಗ್ತಾ ಇರೋದು ನೋಡಿದ್ರೆ ಏನೋ ಒಂದು ದೊಡ್ಡ ಕನ್ಸೆಷನ್ ಕೊಡ್ತಾರೇನೋ ಇವರಿಗೆಲ್ಲ ಅಂತ. ಯಾಕೆಂದರೆ ಕೋಲ್ ಇಂಡಿಯಾ ಅಥವಾ ಆಯಿಲ್ ರಿಲೇಟೆಡ್ ಸೆಕ್ಟರ್ಗಳು ಅಂಥ ಗ್ರೀನ್ ಎನರ್ಜಿ ಸೆಕ್ಟರಿಗೆ ಬರೋದಿಲ್ಲ. ಆದರೆ ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನೀವು ಆಯಿತು, ನೀವು ಗ್ರೀನ್ ಎನರ್ಜಿ ಅಲ್ಲದಲ್ಲೇ ಇರೋದ್ರಲ್ಲಿ ಕೆಲಸ ಮಾಡ್ತೀರಾ, ಆದ್ರೂ ನೀವೇನೋ ಒಂದಿಷ್ಟು ಮರ ನೆಡೋದ್ರ ಮೂಲಕ ನೀವು ಒಂದು ಯಾವುದೋ ಒಂದು ಸಬ್ಸಿಡಿ ತಗೋಬೋದು, ಅಥವಾ ಇನ್ಯಾವುದೋ ಒಂದು ಇನಿಷಿಯೇಟಿವ್ ಅಂದರೆ ಗ್ರೀನ್ ಎನರ್ಜಿ ಪುಷ್ ಮಾಡೋ ಥರದ್ದು ಪಾರ್ಷಿಯಲಿ ನೀವೇನಾದರೂ ಒಂದು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ, ನಿಮ್ಮ ಕಡೆಯಿಂದ ಒಂದು ಇನಿಷಿಯೇಟಿವ್ ಈ ರೀತಿ ಏನಾದ್ರು ಅನುವು ಮಾಡಿಕೊಡೋದು, ಆ ರೀತಿ ಏನೋ ಒಂದು ಘೋಷಣೆ ಬರ್ಬೋದಾ, ಏನಾದ್ರು ಸಮ್ ಇನ್ಸೈಡ್ ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ. ಐ ಥಿಂಕ್ ದಟ್ ಈಸ್ ರಿಲೇಟೆಡ್ ಟು ಸಮ್ ಎನರ್ಜಿ, ಗ್ರೀನ್ ಎನರ್ಜಿ ಈ ಸೆಕ್ಟ್ರಲ್ಲಿ ಏನೋ ಒಂದು ಎಕ್ಸ್ಪ್ಲೋಸಿವ್ ಒಂದು ನ್ಯೂಸ್ ಬರೋದಿದೆ ಬಜೆಟ್ ಮೂಲಕ ಅಂತ ನನಗನ್ನಿಸ್ತಾ ಇದೆ. ಅದೆಲ್ಲ ಮುಂಚೆನೇ ಫ್ಯಾಕ್ಟ್ರಿನ ಆಗೋ ಥರ ಕಾಣಿಸ್ತಾ ಇದೆ ನಮ್ಮ ಸ್ಟಾಕ್ಸ್ಗಳಲ್ಲಿ. ಸೊ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ FIDI ಸೆಂಟಿಮೆಂಟ್ ಇರ್ಬೋದು, ಅದನ್ನ ನಾನು ಸ್ಟಾಕ್ಸ್ ಓವರ್ವ್ಯೂ ಮಾತಾಡ್ಬೇಕಾದ್ರೆ ಹೇಳ್ತಾ ಹೋಗ್ತೀನಿ. ಸೊ ಇವತ್ತು ಟಾಪ್ ಗೇನರ್ ಅಂದರೆ ರಿಲಯನ್ಸ್ ಆಗಿತ್ತು. ಅದೇ ರೀತಿಗೆ ಟಾಪ್ ಲೂಸರ್ ಅಂದರೆ ತುಂಬ ಕಂಪನಿಗಳು ಇವತ್ತು ಕೆಳಗಡೆ ಬಂದಿರೋಂಥದ್ದು ITCನಲ್ಲಿ ಹೊಡೆತ ಬೀಳ್ತಾ ಇದೆ. ಯಾಕೆಂದರೆ ಗ್ರೀನ್ ಎನರ್ಜಿ ಅಂತ ಬಂದಾಗ ಟೊಬ್ಯಾಕೋ ಬಿಸ್ನೆಸ್ ಯಾವಾಗಲೂ ಮಾಡ್ತಾರೆ. ಟೊಬ್ಯಾಕೋದಲ್ಲಿ ಸಿಗರೇಟ್ ಈ ಥರ ಎಲ್ಲ ಬರುತ್ತೆ, ಅಂದರೆ ಪ್ರಕೃತಿಗೆ ಹಾನಿಕಾರಕ ಆಗದಲ್ಲೇ ಇರುವಂಥ ಸಿಗರೇಟ್ಗಳು ಅಂತ, ಅದರದ್ದೆಲ್ಲ ಬಂದಿರ್ಬೋದು. ಅದೇ ರೀತಿಯಾಗಿ ಸಿಪ್ಲಾದಲ್ಲಿ 2.39% ಮೂಲಕ ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. 2.39% ಮೋಸ್ಟ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇರಬೇಕು ಸಿಪ್ಲಾದಲ್ಲಿ. ಸೊ ಕ್ವಿಕ್ಕಾಗಿ ನೋಡೋದಾದರೆ ಇವತ್ತು ಬೆಸ್ಟ್ ಮೂಮೆಂಟ್ ಇದ್ದಿದ್ದು ನಿಫ್ಟಿನಲ್ಲಿ, ಆದರೆ ನಿಫ್ಟಿ ಟ್ರ್ಯಾಕೇ ಮಾಡಲಿಲ್ಲ. ಸೊ ಯಾಕೆ ಅಂದರೆ ನಾವು ಮಿಡ್ ಕ್ಯಾಪ್ ನಿಫ್ಟಿ, ಬ್ಯಾಂಕ್ ನಿಫ್ಟಿನಲ್ಲಿ ಬ್ಯುಸಿ ಆಗಿದ್ವಿ. ಬಟ್ ಯಾರ್ಯಾರು ನಿಫ್ಟಿನಲ್ಲಿ ಟ್ರೇಡ್ ಮಾಡಿದ್ರಿ ಇವತ್ತು ಆಲ್ಮೋಸ್ಟ್ 600 ಪಾಯಿಂಟ್ಸ್ ಮೂವ್ಮೆಂಟ್ ಅಲ್ವಾ. ಸೊ ಎಲ್ಲಿ ಕ್ಲೋಸ್ ಆಗಿತ್ತು, 21,310 ಹತ್ರ ಕ್ಲೋಸ್ ಆಗಿದ್ದು, 21,760 ಅಂದರೆ 400 ಪಾಯಿಂಟ್, ಸರಿ ಸುಮಾರು 400 ಪಾಯಿಂಟ್ಗಳ ಮೂವ್ಮೆಂಟ್ ಬಂದಿದೆ ಇವತ್ತು ನಿಫ್ಟಿನಲ್ಲಿ. ಸೊ ಓಪನಿಂಗ್ ಕ್ಯಾಂಡಲ್ ನೋಡಿ, ಇಲ್ಲಿ ಬಂದಾಗ 21,500 ರೆಸಿಸ್ಟೆನ್ಸು ನಮಗೆ ಗೊತ್ತಿದೆ, ಹಿಂದ್ಗಡೆ ಫಸ್ಟ್ ಸ್ಟ್ಯಾಂಡ್ ಕೂಡ. ಸೊ ಇಲ್ಲಿ ಬಂದ ಮೇಲೆ ಯಾವಾಗ ಮೂವ್ಮೆಂಟ್ ಕೊಡ್ತಾ ಹೋಯ್ತು, ಇಡೀ ದಿನ ಸಣ್ಣದಾಗಿ ಮೂವ್ಮೆಂಟ್ ಮಾಡ್ಕೊತಾನೆ ಹೋಗಿದೆ. ಬಟ್ ಬ್ಯಾಂಕ್ ನಿಫ್ಟಿ ಇವತ್ತು ಇಂಟ್ರೆಸ್ಟಿಂಗ್ಲಿ ತುಂಬ ತಣ್ಣಗಿತ್ತು. ಇನ್ಫ್ಯಾಕ್ಟ್ ಮಧ್ಯದಲ್ಲಿ ಪೊಸಿಷನ್ಗೆ ಒಳ್ಳೆ ಪ್ರೀಮಿಯಂ ಕೂಡ ಬಿಲ್ಡಪ್ ಆಗಿತ್ತು ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ಇವತ್ತು W ಪ್ಯಾಟರ್ನ M ಪ್ಯಾಟರ್ನ ಅಂತ ಕನ್ಫ್ಯೂಸ್ ಆಗಿತ್ತು. ಇಲ್ಲಿ ನೋಡಿ 21,200 ಬೇಸ್ ಮಾಡಿದೆ. ಸೊ ಇಲ್ಲಿ ಮಾಡಿ W ಪ್ಯಾಟರ್ನ್ ಮಾಡಿರೋದು ಖಂಡಿತ ನಿಜ. ಈಗ W ಪ್ಯಾಟರ್ನ್ ಬಂದು ಇಲ್ಲಿ ಪಾಸ್ ಆಗ್ತಾ ಇದೆ, ಪಾಸ್ ಆಗಬೇಕು 21,800. ಇದ್ರ ಮೇಲ್ಗಡೆ ಒಂದು ನೋಡಿ, ಇಲ್ಲಿ ಒಂದು ಗ್ಯಾಪ್ ಇದೆ, ಕರೆಕ್ಟಾ, 22,000 ತನಕ ಗ್ಯಾಪ್ ಇದೆ. ಇಲ್ಲಿ ಏನಾದರೂ ಪಾಸ್ ಆಯಿತು ಅಂತಂದರೆ, ಬಜೆಟ್ ದಿನ ಪಾಸಿಟಿವ್ ನ್ಯೂಸ್ ಬರಲೇಬೇಕು ಅಂತಂದರೆ ಆಗ ಮೂವ್ಮೆಂಟ್ ಆದರೆ ಇದು ಎಕ್ಸ್ಪೆಕ್ಟೆಡ್ ಆಗುತ್ತೆ. ಆದರೆ ಈಗಲೇ ವೈಲೆಂಟ್ ಮೂವ್ಮೆಂಟ್ ಆದರೆ ಬಜೆಟಲ್ಲಿ ನಮಗೆ ಅಂಥದ್ದೇನು ಎಕ್ಸ್ಪೆಕ್ಟೇಷನ್ ಇರಲ್ಲ. ಈದರ್ ವೇಸ್ ನೀವು ಬಜೆಟ್ ದಿನ ದೊಡ್ಡ ಪೊಸಿಷನ್ನ ಇಟ್ಕೊಳೋ ಹಾಗೆ ಇಲ್ವೇ ಇಲ್ಲ, ನ್ಯೂಸ್ ದಿನ ಪೊಸಿಷನ್ ಇಟ್ಕೋಬಾರ್ದು ದೊಡ್ಡದಾಗಿ. ಬಟ್ ಇವಾಗ ನೋಡಿ ಪಿಕ್ಚರ್ ಪರ್ಫೆಕ್ಟ್ ಒಂದು ರೆಸಿಸ್ಟೆನ್ಸ್ ಝೋನಿಗೆ ಬಂದಿದೆ ನಿಫ್ಟಿ. ಯಾವುದದು 21,800 ಅನ್ನೋದು ನಿಫ್ಟಿನಲ್ಲಿ ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ. ಸೊ ನಾಳೆ ಇಲ್ಲಿ ಒಂದು ಪಾಸ್ ಆಗಬಹುದಂಥ ಸಾಧ್ಯತೆ ಇದೆ ನಿಫ್ಟಿನಲ್ಲಿ. ಅದಾದರೆ ವಾಪಸ್ ಇಲ್ಲಿ ನೋಡಿ ಒಂದು ಗ್ಯಾಪ್ ಇದೆಯಲ್ಲ, ಇದು ಬಜೆಟ್ ಡೇಗೆ ಫಿಲ್ ಆಗುವಂಥ ಸಾಧ್ಯತೆ ಇದೆ. 22,000 ಆನ್ ಎ ಪಾಸಿಟಿವ್ ಸೈಡ್ ಹೋಯಿತು ಅಂತಂದರೆ. ಇಲ್ಲ ಆ ಥರ ಆಗಲ್ಲ ಅಂದರೆ, ನಾಳೆ ಏನಾದರೂ ಗ್ಯಾಪ್ ಡೌನ್ ಓಪನಿಂಗ್ ಆಗಿಬಿಡ್ತು ಅಂದರೆ 21,700ಕ್ಕಿಂತ ಕೆಳಗಡೆ ಏನಾದರೂ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಅದು ನೆಗೆಟಿವ್ ಸೆಂಟಿಮೆಂಟ್ ಆಗ್ತಾ ಹೋಗುತ್ತೆ ಮಾರ್ಕೆಟ್ಗೆ. ಆಗ ವಾಪಸ್ಸು ಮತ್ತೆ ನಾವು 21,500 ಕಡೆಗೆ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ಬುಧವಾರ ಎಲ್ಲಿ ಕ್ಲೋಸ್ ಆಗ್ತೀವಿ ಅನ್ನೋದ್ರ ಮೇಲೆ ಈ ಟ್ರೆಂಡ್ ಲೈನ್ ಮುರಿದು ಕೆಳಗಡೆ ಬರ್ತೀವ ಇಲ್ಲೋ ಅನ್ನೋದು ಡಿಸೈಡ್ ಆಗ್ತಾ ಹೋಗುತ್ತೆ.
ಇಲ್ಲಿ ನೋಡಿ ಮಲ್ಟಿಪಲ್ ಟೈಮ್ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ. ವಾಪಸ್ ಏನಾದ್ರು 21,200 ಝೋನ್ ಹತ್ರ ಟೆಸ್ಟ್ ಮಾಡಕ್ಕೆ ಬಂದ್ವಿ ಅಂತಂದರೆ 21,000 ಈಸಿಯಾಗಿ ರೀಚ್ ಆಗ್ತೀವಿ ಈ ಸಲ ಬಜೆಟ್ ಡೇಗೆ. ಸೊ ಅದಕ್ಕೆ ಹೇಳಿದ್ದು ಡಬ್ಲ್ಯೂ ಪ್ಯಾಟರ್ನ ಎಂ ಪ್ಯಾಟರ್ನ್ ಅಂತ. ನೋಡಿ ಎಂ ಪ್ಯಾಟರ್ನ್ ಖಂಡಿತ ನೀವು ಹೇಳಿರೋದು ಎಂ ಪ್ಯಾಟರ್ನ್ ಆಗಬೇಕಂದ್ರೆ ಈ ರೀತಿ ಬಂದು ಇಲ್ಲಿ ಮೇಲ್ಗಡೆ ಹೋಗಿರುತ್ತೆ. ಇಷ್ಟೊಂದು ವೈಡ್ ಕನ್ಸಲ್ಟೇಷನ್ ಆಗಿರೋದಿಲ್ಲ, ಆದರೆ ಡಬಲ್ ಟಾಪ್ ಫಾರ್ಮೇಷನ್ ಕೂಡ ಕಾಣಿಸ್ತಾ ಇದೆ ಇಲ್ಲಿ ಪಿಕ್ಚರ್ ಪರ್ಫೆಕ್ಟ್ ರೆಸಿಸ್ಟೆನ್ಸ್ ಝೋನಲ್ಲಿ. ಸೊ ಏನಾದ್ರು ನಿಜವಾಗ್ಲೂ ಡಬಲ್ ಟಾಪ್ ಫಾರ್ಮೇಷನ್ ಆಯಿತು ಅಂತಂದರೆ ಇದಕ್ಕೆ ರಿಜೆಕ್ಷನ್ ಬರ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಇಲ್ಲಿ ಪಾಸ್ ತಗೊಂಡು ಬಜೆಟ್ ದಿನ ನಮಗೆ 22,000 ಮತ್ತು ಆಲ್ ಟೈಮ್ ಹೈ ಕಡೆಗೆ ನಿಫ್ಟಿ ಹೋಗುವಂಥ ಸಾಧ್ಯತೆ ಇದೆ. ಸೊ ಎರಡೂ ಕಡೆ ಸಾಧ್ಯತೆ ಇದೆ. ಸೊ ಏನು ಎಲ್ಲಿ ಯಾವುದು ಹೊಗೆ ಆಡ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಬೆಂಕಿ ಅನ್ನೋದು ನಮಗೆ ಲೇಟಾಗಿ ಸಿಗುತ್ತೆ, ಮಾರ್ಕೆಟಿಗೆ ಮುಂಚೆನೇ ಸಿಕ್ಕಿರುತ್ತೆ. ನೋಡ್ದೋಣ ಯಾವ ರೀತಿ ಆಗುತ್ತೆ ಅಂತ. ದಯವಿಟ್ಟು ವ್ಯೂ ಇಟ್ಕೊಳಕ್ಕೆ ಹೋಗ್ಬಿಡಿ, ಅದೇ ನನ್ನ ಕಳಕಳಿ ವಿನಂತಿ. ಸೊ ನಾಳೆ ಒಂದು ಕನ್ಸಲ್ಟೇಷನ್ ಆದರೆ ಖುಷಿ ಕೊಡಬೇಕು. ಯಾರಾದರೂ ಪಾಸಿಟಿವ್ ಸೈಡಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ, ನೆಗೆಟಿವ್ ಸೈಡ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ನಾಳೆ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಸ್ವಲ್ಪ ಬುಲ್ಸು ಹೆದರ್ತಾರೆ. ಅವಾಗ ನಾಳೆ ಗ್ಯಾಪ್ ಡೌನ್ ಓಪನಿಂಗ್ ಆಗ್ಬಿಟ್ಟು 21,700 ಇದಕ್ಕಿಂತ ಕೆಳಗಡೆ ಓಪನ್ ಆಯಿತು ಅಂತಂದರೆ ಆಗ ಮತ್ತೆ ಸೆಂಟಿಮೆಂಟು ವೀಕ್ ಆಗ್ತಾ ಹೋಗುತ್ತೆ. ನೋಡೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಕಾರಣ ಇರೋಂಥದ್ದು ಇಲ್ಲೇ. ಬ್ಯಾಂಕ್ ನಿಫ್ಟಿ ಇವತ್ತು ನೋಡಿ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ. ಇಲ್ಲಿ 45,300 45,600 ನೋಡಿ ನಾವು ಹಾಕೊಂಡ್ರೆ ಲೆವೆಲು ಅಲ್ಲಿ ಹೋಯಿತು, ಅಲ್ಲಿ ರೆಸಿಸ್ಟೆನ್ಸ್ ತೊಗೊಂತು, ಕೆಳಗಡೆ ಬಂತು, ಮತ್ತೆ ಒಳಗಡೆ ಹೋಯಿತು. ಫುಲ್ ವಾಲಟಿಲಿಟಿ ಇವತ್ತು ಕೆರೆದಾಡ ಮಾಡ್ತಾ ಇತ್ತು ಈ ಝೋನಲ್ಲೇ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಆರಾಮಾಗಿ ನೀವು ಅಂದರೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ದೂರ ಇದೆ, ಬಟ್ ನೀವು ಪಿ ಪೊಸಿಷನ್ ಏನಾದ್ರು ನೆಕ್ಸ್ಟ್ ಎಕ್ಸ್ಪೈರಿ ತೊಗೊಂಡಿದ್ರು ಇವತ್ತು ಒಳ್ಳೆ ನಮಗೆ ಮೂವ್ ಆಗ್ತಾ ಇತ್ತು. ಅಂದರೆ ಈ ಪಾಯಿಂಟಲ್ಲಿ ಇದ್ದಾಗಲೂ ನಮಗೆ ಸ್ಪೈಕ್ ಆಗೋಗಿತ್ತು, ಬೆಳಗ್ಗೆ ಲೋ ತನಕ ಬಂದಿಲ್ಲ ಅಂತಂದ್ರೂ. ಓವರ್ ಆಲ್ ನೋಡೋದಾದರೆ ಇವತ್ತಿನ ಲೋ ಏನಿದೆ ನೆನ್ನೆದೊಂದು ಪೀಕ್ ಹೈ ಮಾಡಿತ್ತು, ಅದನ್ನು ಕೂಡ ಬ್ರೇಕ್ ಮಾಡಿಲ್ಲ. ಆದರೆ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ನೆಗೆಟಿವ್ ಸೆಂಟಿಮೆಂಟ್ ಅಂತೂ ಬರ್ತಾ ಇತ್ತು, ಅಂದರೆ ವೀಕ್ ಆಗಿದೆ ಅಂತ ಕಾಣಿಸ್ತಾ ಇದೆ. ಬ್ಯಾಂಕ್ ನಿಫ್ಟಿನಲ್ಲಿ ಪಿಕ್ಚರ್ ಪರ್ಫೆಕ್ಟ್ ರೆಸಿಸ್ಟೆನ್ಸ್ ಝೋನ್ ನೋಡಿದೆ, ಈ ಝೋನ್ಗಿಂತ ಕೆಳಗಡೆ ಇದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಕಾನ್ಫಿಡೆಂಟ್ ಆಗಿ ಯಾವಾಗ ಮೇಲೆ ಹೋಯ್ತು ಅಂತ ಹೇಳ್ಬೋದು ಅಂದರೆ ಯಾವಾಗ ಈ 45,700 ಈ ಝೋನ್ ಇದೆಯಲ್ಲ, 45,700 800 ಈ ಝೋನನ್ನು ಯಾವಾಗ ಬ್ರೇಕ್ ಆಗುತ್ತೋ. ನಾಳೆ ಏನಾದ್ರು ಇನ್ ಕೇಸ್ ಅದು ಬ್ರೇಕ್ ಆಯಿತು ಅಂತಂದರೆ ನಿಫ್ಟಿ ಕೂಡ ಒಳ್ಳೆ ಮೂಮೆಂಟ್ಸ್ ಕೊಡೋ ಸಾಧ್ಯತೆ ಇರುತ್ತೆ. ಬಜೆಟ್ ದಿನ ಮೇಲೆ ಹೋಗ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಈ ಝೋನ್ ಏನು ಮಾಡಿತ್ತು, ದೊಡ್ಡ ಫಾಲ್ ಆಗಿತ್ತು, ಸ್ಟಿಲ್ ಅದೇ ಝೋನ್ ಒಳಗಡೆ ನಡೀತಾ ಇದ್ದೀನಿ. ನೆನಪಿದೆಯಾ, ಇಲ್ಲಿ 3 ದಿನ ರಜಾ ಬೇರೆ ಇತ್ತು, ಅದಿಷ್ಟನ್ನು ಕೌಂಟರ್ ಆದ್ರೂ ಕೂಡ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ಮೂವ್ಮೆಂಟ್ ಬಂದಿಲ್ಲ. ಸೊ ನಾಳೆ ಬ್ಯಾಂಕ್ ನಿಫ್ಟಿನ ಅಬ್ಸರ್ವ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಕೂಡ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಇಲ್ಲೊಂದು ದೊಡ್ಡ ಮೂವ್ಮೆಂಟ್ ಬಂತಲ್ಲ ಈಗ ರಜದ್ದು ಸೇರಿಸ್ಕೊಂಡು, ಈಗ ನೋಡಿ ಇಲ್ಲೊಂದು ಚಾನಲಲ್ಲಿ ಹೋಗ್ತಾ ಇದೆ. ಈ ಚಾನಲ್ನೇ ಕಂಟಿನ್ಯೂ ಮಾಡಿ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ದಿನ ಏನಾದರೂ ಅಪ್ ಮೂವ್ಮೆಂಟ್ ಬಂತು ಅಂತಂದರೆ ಸೊ ಅದು ಚೆನ್ನಾಗಾಗ್ತಾ ಹೋಗುತ್ತೆ. ನಿಫ್ಟಿಗೂ ಕೂಡ ಒಳ್ಳೆ ಪುಷ್ನ ಕೊಡ್ತಾ ಹೋಗುತ್ತೆ ಆ 22,000 ಫಿಲ್ ಮಾಡಲಿಕ್ಕೆ. ಅಪ್ಪಿ ನಾಳೆ ಇವತ್ತು ನೋಡಿ ಒಂದು ಬುಲ್ಲಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಥರ ಬಂದಿದೆ, ಬಟ್ ಸಾಕಾಗಿಲ್ಲ ಈ ಮೂವ್ಮೆಂಟ್ ಬಂದಿರುವಂಥದ್ದು. ಸೊ ನಾಳೆ ಏನಾದರೂ ಇನ್ ಕೇಸ್ 45,200 ಈ ಝೋನ್ ಇದೆಯಲ್ಲ, 45,200 ಇವತ್ತೇನು ಎಲ್ಲಿಂದ ಪುಷ್ ಬಂದು ಮೇಲ್ಗಡೆ ಹೋಯ್ತಲ್ಲ, ಅದರಿಂದ ಕೆಳಗಡೆ ಏನಾದ್ರು ಬಂದ್ಬಿಡ್ತು ಅಂತಂದರೆ ಬ್ಯಾಂಕ್ ನಿಫ್ಟಿ ಆಗ ಖಂಡಿತ ವೀಕ್ ಆಗ್ತಾ ಹೋಗುತ್ತೆ. ನಾವು ಅಂತ ಹಾಕೊಂಡ್ರೆ ಚಾನಲ್ಲು ಕೂಡ ಬ್ರೇಕ್ ಆಗ್ತಾ ಹೋಗುತ್ತೆ. ಆಗ ವಾಪಸ್ ನಾವು ಮತ್ತೆ 45,000 44,800 ಎಲ್ಲಿಂದ ಶುರುವಾಗಿದ್ವು ಅಲ್ಲಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ವಾಪಸ್ಸು ಅವಾಗ ಈ ಟ್ರೆಂಡ್ ಲೈನ್ ಕಡೆ ಬರ್ಬೋದು. ಟ್ರೆಂಡ್ ಲೈನ್ ಬರೋಕ್ಕಿಂತ ಮುಂಚೆನೇ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಯಿತು. ಈಗ ಇಲ್ಲಿಂದ ಮೂಮೆಂಟ್ ಕೊಟ್ಟು ಮೇಲ್ಗಡೆ ಹೋದರೆ ಪಾಸಿಟಿವ್ ಆಗಿರುತ್ತೆ, ಇಲ್ಲ ಅಂತಂದರೆ ನೆಗೆಟಿವ್ ಬರುವಂಥ ಸಾಧ್ಯತೆ ಇರುತ್ತೆ. ಹಿಸ್ಟಾರಿಕಲಿ ಯಾರೋ ಒಂದು ಡೇಟಾ ಶೇರ್ ಮಾಡಿದ್ರು, ಲಾಸ್ಟ್ 5-6 ವರ್ಷದಲ್ಲಿ ಬಜೆಟ್ ಮೂಲಕ ಬಜೆಟ್ಗಿಂತ ಮುಂಚೆ ಒಳ್ಳೆ ಮೂಮೆಂಟ್ ಮಾಡಿದೆ ಮಾರ್ಕೆಟು, ಆದರೆ ಬಜೆಟ್ ಟೈಮಲ್ಲಿ ದೊಡ್ಡದಾಗಿ ಒಂದು ಒಳ್ಳೆ ಕರೆಕ್ಷನ್ ಆಗಿದೆ ಅಂತ. ಅದು ಈ ಸಲ ಆಗುತ್ತೋ ಇಲ್ಲೋ ನೋಡೋಣ ಏನಾಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಮುಂದಕ್ಕೆ ಇಟ್ಕೋಣ. ಬಟ್ ಸ್ಟಿಲ್ ಬ್ಯಾಂಕ್ ನಿಫ್ಟಿ ವೀಕ್, ಯಾಕೆಂದರೆ ಈ ಝೋನ್ ಒಳಗಡೆ ಇದ್ದೀವಿ, ಹಾಗಾಗಿ ಕಮ್ಮಿ ಪೊಸಿಷನ್ ಇಟ್ಕೋಬೇಕು. ಈ ಝೋನ್ ನೋಡಿ 45,700 ದಾಟು ಮೇಲ್ಗಡೆ ಹೋದರೆ ಬ್ಯಾಂಕ್ ನಿಫ್ಟಿ ಬುಲಿಶ್ ಅಂತ ಅನ್ಕೋಬೋದು ನಾವು. ಇಲ್ಲ ಅಂತಂದರೆ ಅಲ್ಲಿ ತನಕ ಕೆರೆದಡ ಕನ್ಸಲ್ಟೇಷನ್ ಆಗಿ ಬಜೆಟ್ ಅಂದರೆ ಬುಧವಾರ ದಿನ ಮೂಮೆಂಟ್ ಮೇಲ್ಗಡೆ ಕೆಳಗಡೆ ಕೊಡ್ಬೋದು, ಅಥವಾ ಇದು ಕೂಡ ಬಜೆಟ್ ದಿನ ಕಾಯ್ಬೋದು. ಸೊ ಈ ಚಾನಲ್ ಅನ್ನೋದು ಕೂಡ ಇಂಪಾರ್ಟೆಂಟ್. ಚಾನಲ್ನ ಕೂಡ ಬ್ರೇಕ್ ಆಗಬಾರ್ದು. ಚಾನಲಲ್ಲೇ ಇತ್ತು ಅಂತಂದರೆ ಆಗ ಮತ್ತೆ ನಾವು ಫ್ಲಾಗ್ ಆ್ಯಂಡ್ ಪೋಲ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಆ ರೀತಿ ಪೊಸಿಷನ್ನ ಪ್ಲಾನ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಏನು ಮೂಮೆಂಟ್ ಇವತ್ತು 10,600-650 ಝೋನಲ್ಲಿ ನೋಡಿ, ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಯಾರು ಪೊಸಿಷನ್ ಇಟ್ಕೊಂಡಿದ್ರೆ ಇಲ್ಲಿ ದೊಡ್ಡದಾಗಿ ಕೆಳಗಡೆ ಬರ್ತಾ ಹೋಯಿತು. ಮತ್ತೆ ನಮಗೆ ಪೊಸಿಷನ್ ಶಿಫ್ಟ್ ಮಾಡ್ಕೋಬೇಕಾಗಿತ್ತು. 10,650 ಇದ್ರೂ ಅದಕ್ಕಿಂತ ಮೇಲ್ಗಡೆ ಹೋಗಬೇಕಾಯಿತು. ಸೊ ಈ ಲೆಗ್ನ ನಾನು ಸ್ವಲ್ಪ ಹುಷಾರಾಗಿ ತೆಕ್ಕೋಬೇಕಾಯ್ತು. ಇಲ್ಲಿ ನಿಮ್ಗೆ ನೋಡಿದ್ರೆ 10,500 550 ಈ ಕಡೆ ಪುಷ್ ಮಾಡ್ಕೊಂಡು ಬಂದ್ಬೋದಿತ್ತು. 10,350ರಿಂದ ಬೆಳಗ್ಗೆಯಿಂದ 500 ತನಕ ಪುಷ್ ಮಾಡ್ಕೊಂಡು ಬಂದಿದ್ವಿ. ಆದರೆ ಮೇಲ್ಗಡೆ ಲೆಗ್ಗಲ್ಲಿ ಒಂದು ಸಣ್ಣದಾಗಿ ಮೇಲ್ಗಡೆ ಮೂಮೆಂಟ್ ಕೊಡ್ತಾನೆ ಹೋಯಿತು, ಎಲ್ಲೂ ಕೂಡ ಒಂದು ವಾಪಸ್ ಕರೆಕ್ಷನ್ ಅನ್ನೋದು ಬರಲಿಲ್ಲ. ಸೊ ಮಿಡ್ ಕ್ಯಾಪ್ ನಿಫ್ಟಿನೂ ನೋಡೋದಾದರೆ ಈ ಝೋನ್ ಒಳಗಡೆ ಇದೆ. ಈ ಸಲ ಮಿಡ್ ಕ್ಯಾಪ್ ಕಂಪ್ನಿಗಳದ್ದು ಸುಮಾರು ಕಂಪ್ನಿಗಳದ್ದು ಒಳ್ಳೆ ರಿಸಲ್ಟ್ ಬಂದಿಲ್ಲ. ಡಿಸ್ಪೈಟ್ ದಟ್ ಏನಾದರೂ ಬಜೆಟಲ್ಲಿ ನ್ಯೂಸ್ ಬಂತು ಅಂತ ಹೇಳಿ ಮೂಮೆಂಟ್ ಕೊಟ್ಟರೆ ನೋಡಬೇಕು. ಇಲ್ಲ ಅಂತಂದರೆ ಇದು ಹೋಗ್ತಾರೋ ಬೇಗ ನೋಡಿದ್ರೆ ಇಲ್ಲಿ ಮತ್ತೆ ರೆಸಿಸ್ಟೆನ್ಸ್ ತಗೊಂಡು ಕೆಳಗಡೆ ಬರುವಂಥ ಸಾಧ್ಯತೆಯೂ ಇದೆ. ಸೊ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕರೆಕ್ಷನ್ ಬಂದರೆ ದೊಡ್ಡದಾಗಿ ಕರೆಕ್ಷನ್ ಬರುತ್ತೆ. ಯಾಕಂದರೆ ಗ್ಲೋಬಲ್ ಇಂಡಿಸೀಸ್ ಅಂತ ನೋಡಿದ್ರೆ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಇಂಡೆಕ್ಸ್ ಆಗಿದೆ ಯಾವುದು ಮಿಡ್ ಕ್ಯಾಪ್ ನಿಫ್ಟಿ ಅನ್ನೋದು ಆಫ್ಟರ್ ಕೋವಿಡ್ ಅಂತ ನೋಡೋದಾದರೆ. ಯಾಕಂದರೆ ಆ ರೀತಿಯಾಗಿ ನೋಡಿ ಮಂತ್ ಆನ್ ಮಂತ್ ನಿಮಗೆ ಎಲ್ಲೂ ಒಂದು ಕರೆಕ್ಷನ್ ಅಂತ ಆಗಿರೋ ಮಂತು ಒಂದೇ ಒಂದು ಮಂತ್ ಬಿಟ್ಟರೆ ಇನ್ಯಾವುದರಲ್ಲೂ ಕೂಡ ನಿಮಗೆ 2023ರಿಂದ ಕಂಟಿನ್ಯೂಸ್ ಆಗಿ ರ್ಯಾಲಿ ಆಗಿರೋದು ಕಾಣಿಸ್ತಾ ಇದೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಅದೇ ರೀತಿಯಾಗಿ ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ ಅಲ್ವಾ. ಫಿನ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಟಿಪಿಕಲ್ ಆಗಿರುವಂಥ ಒಂದು ಬಸ್ ಸ್ಟ್ಯಾಂಡ್ ಝೋನ್ನ ಮಾಡಿದೆ. 20,500 ರೆಸಿಸ್ಟೆನ್ಸ್ ಥರ ಕಾಣಿಸ್ತಾ ಇದೆ.
ಇಲ್ಲಿ ನಿಮಗೆ ಮಲ್ಟಿಪಲ್ ಟೈಮ್ಸ್ ನೋಡಿ ಬಸ್ ಸ್ಟ್ಯಾಂಡ್ ಕೂಡ ಆಗಿದೆ. 20,500 ಏನಾದ್ರು ಕ್ರಾಸ್ ಆಯಿತು ಅಂದರೆ ನಾಳೆ ನಾವು ಮತ್ತೆ 20,600, 20,700 ಈ ಟಾರ್ಗೆಟ್ಗಳನ್ನು 100 ಪಾಯಿಂಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಒಂದು ಅಪ್ ಮೂಮೆಂಟ್ ಬರುವಂಥ ಸಾಧ್ಯತೆ ಇರುತ್ತೆ. ಹೇಗೆ ಇದು ಕೂಡ ವಿತ್ ಇನ್ ದ ರೇಂಜಲ್ಲೇ ಇದೆ. ಸೊ ನಾಳೆ ಯಾವುದೇ ಕಾರಣಕ್ಕೂ 20,350 ಈ ಝೋನ್ ಏನಿದೆಯಲ್ಲ ಇದಕ್ಕಿಂತ ಕೆಳಗಡೆ ಬರಬಾರ್ದು. ಅಂದರೆ ತುಂಬ ಕೆಳಗಡೆ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಒಳ್ಳೆ ಪುಷ್ ಬಂದಿದೆ. ಸೊ ಇವತ್ತಿನ ಏನು ಲೋ ಇದೆಯಲ್ಲ ಈ ಲೋನ ಬಿಟ್ಟು ಕೆಳಗಡೆ ಬರ್ತಾ ಹೋಗಬಾರ್ದು. ಬರ್ತಾ ಹೋಯಿತು ಅಂತಂದರೆ ಮತ್ತೆ ವಾಪಸ್ ನಾವು ನೋಡಿ ಇಲ್ಲಿ ಏನು ರೆಸ್ಪೆಕ್ಟ್ ಮಾಡಿ ಹೋಗಿತ್ತು ಆ ಲೆವೆಲ್ಗೆ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಯಾವಾಗ ಬುಧವಾರ ಗುರುವಾರ ಬೇರೆ ಇಂಡೆಕ್ಸ್ಗಳು ಎಕ್ಸ್ಪೈರಿ ಇರುತ್ತಲ್ಲ ಅವತ್ತಿನ ದಿನ. ಸೊ ನಾಳೆ ಹೋಲ್ಡ್ ಆಗಬೇಕು, ಮೇಲ್ಗಡೆ ಹೋಗಬೇಕು ಮಾರ್ಕೆಟು ಅಂತಂದರೆ ಎರಡೇ ದಾರಿ. ಇವತ್ತಿನ ಲೋ ಏನು ಮಾಡಿತ್ತಲ್ಲ ಈ ಲೋನ ಬಿಟ್ಕೊಡ್ಬಾರ್ದು. ಅಂದರೆ ಸರಿಸುಮಾರು 20,300 ಅಂತ ನೆನ್ಕೊಳ್ಳಿ, 20,300 ಝೋನ್ನ ಬಿಟ್ಕೊಡ್ಬಾರ್ದು. ಇಲ್ಲ ಅಂತಂದರೆ ನಾಳೆ ಇಲ್ಲಿ ಒಂದು ಕನ್ಸಲ್ಟೇಷನ್ ಮಾರ್ಕೆಟ್ ಆಗೋದಾದರೆ 20,600 20,400 ಈ ಝೋನಲ್ಲಿ ಆಗ್ಬೋದು. ಏನಾದ್ರು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಅಥವಾ ಒಂದು ಎಕ್ಸ್ಪ್ಲೋಸಿವ್ ಮೂವ್ ಕೂಡ ಬರೋ ಸಾಧ್ಯತೆ ಇರುತ್ತೆ. ಎಲ್ಲದಕ್ಕೂ ಬ್ಯಾಂಕ್ ನಿಫ್ಟಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಬ್ಯಾಂಕ್ ನಿಫ್ಟಿಯನ್ನು ಟ್ರ್ಯಾಕ್ ಮಾಡಿ. ಬಟ್ ಸದ್ಯಕ್ಕೆ ನೋಡೋದಾದರೆ 20,600 ಒಂದು ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಕೆಳಗಡೆ ನೋಡೋದಾದರೆ ಇವತ್ತು ಮಾಡಿದಂಥ 20,300 ಒಂದು ಸಪೋರ್ಟ್ ಆಗಿದೆ. ತುಂಬ ಅಗ್ರೆಸಿವ್ ತೊಗೊತೀರಾ ಅಂತಂದರೆ ಇದೇ ಝೋನಲ್ಲಿ ಓಪನ್ ಆದರೆ 20,600 20,300 ಆಪ್ಷನ್ ಸೆಲ್ಲಿಂಗಿಗೆ ಪ್ಲಾನ್ ಮಾಡ್ತಾ ಹೋಗ್ಬೋದು. ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ನೀವು ಇನ್ನೂ ಸ್ವಲ್ಪ ಕುಷನ್ನ ಮೇಲೆ ಇಟ್ಕೊಂಡು ಇದರ ಲೋಗೆ ನೀವು ಶಿಫ್ಟ್ ಆಗ್ತಾ ಹೋಗ್ಬೋದು. 20,350ಕ್ಕೆ ಎಲ್ಲಿ ಓಪನ್ ಆಗುತ್ತೆ ಅದರ ಮೇಲೆ ಪೊಸಿಷನ್ ನೋಡೋಣ. ಕ್ವಿಕ್ಕಾಗಿ ಆಪ್ಷನ್ ಚೈನ್ ಒಂದು ಸಲ ನೋಡ್ಕೊಂಡು ಬಂದ್ಬೋಣ. ಆಪ್ಷನ್ ಚೇಂಜ್ ನೋಡೋದಾದರೆ ನೋಡಿ 20,500 ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಕೆಳಗಡೆ 20,300 ಸಪೋರ್ಟ್ ಕಾಣಿಸ್ತಾ ಇದೆ. ಹೇಗೆ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ನಾವು ಪೊಸಿಷನ್ನ ಶಿಫ್ಟ್ ಮಾಡ್ಕೊಳ್ಳೋದೇ ಒಳ್ಳೆಯದು. ನೀವು ಎಷ್ಟು ಮೇಲೆ ಹೋಗ್ತೀರೋ ಅಷ್ಟು ಒಳ್ಳೆಯದು. ಅಥವಾ ಆಪ್ಷನ್ ಬೈಂಗು ಕೂಡ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಅವಾಗ 20,700 750 ತನಕ ರೀಚ್ ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ 20,600 ಸ್ಟಿಲ್ ಇವಾಗ ಫಸ್ಟ್ ರೆಸಿಸ್ಟೆನ್ಸ್ ಆಗಿರುತ್ತೆ ಫಿನ್ ನಿಫ್ಟಿನಲ್ಲಿ ನಾಳೆಗೆ. ಸೊ ಈಗ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಬಂದೋಣ. ಮೊದಲನೇದಾಗಿ HDFC ಬ್ಯಾಂಕ್. HDFC ಬ್ಯಾಂಕ್ ಬಗ್ಗೆ ಇವತ್ತು ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕೆ ಅಂತಂದರೆ ಎರಡು ಕಾರಣಗಳಿಂದಾಗಿ. LICನಲ್ಲಿ 10% ತನಕ ಸ್ಟೇಕ್ ತೊಗೊಳಕ್ಕೆ RBI ಅಲೋ ಮಾಡಿದೆ ಅಂತ. ಅದು 2025 ತನಕ ಅಂತ ಹೇಳಿರೋದು. ಅದನ್ನು ಕೂಡ ಕೆಲವರು ಚೆನ್ನಾಗಿ ಓದಿದ್ರಿ. ಸೊ ಅದರಿಂದ ಏನಾದ್ರು ಮಾರ್ಕೆಟಲ್ಲಿ ಸೆಂಟಿಮೆಂಟ್ ಬಂತ ಅಂದರೆ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ಆದರೆ ಫ್ಲಾಟ್ ಆಗಿ ಉಳ್ಕೊಂತು. ಯಾಕಂದರೆ FIIಗಳು ಮಾರಕ್ಕೆ ರೆಡಿಯಾಗಿ ಕೂತಿದ್ದಾರೆ. ಇದರಲ್ಲಿ ರಿಟೇಲರು ತೊಗೊಳಕ್ಕೆ ರೆಡಿ ಆಗಿರ್ಬೋದು. ಸೊ ಇಬ್ಬರದು ಅವ್ರದ್ದು ಬುಲ್ಲಿಶ್ನೆಸ್ ಇವ್ರದ್ದು ಬೇರಿಶ್ನೆಸ್ ಎರಡು ಮಿಕ್ಸ್ ಆಗಿ ಒಂದು ಫ್ಲಾಟ್ ಆಯಿತು. ಇವತ್ತೇನಾದ್ರು ಬ್ಯಾಂಕ್ ನಿಫ್ಟಿ ಇದು ಸಾಥ್ ಕೊಟ್ಬಿಟ್ಟಿದ್ರೆ ನಿಫ್ಟಿ ಆಲ್ಮೋಸ್ಟ್ ಇವತ್ತು ಆ ಗ್ಯಾಪ್ ಏನಿತ್ತು ಅದನ್ನು ಫಿಲ್ ಆಗುವಂಥ ಸಾಧ್ಯತೆ ಕೂಡ ಇತ್ತು. ಬರೀ ರಿಲಯನ್ಸಿಂದ ಇಷ್ಟು ಮೂಮೆಂಟ್ ಬಂದಿದೆ ಇವತ್ತು. ಜೊತೆಗೆ ಅಫ್ಕೋರ್ಸ್ PSUಗಳು ಕೂಡ ಕಾಂಟ್ರಿಬ್ಯೂಟ್ ಮಾಡಿದೆ. ಬಟ್ ಬ್ಯಾಂಕ್ ನಿಫ್ಟಿ ತುಂಬ ಒಂದು ಅಂಥ ಒಂದು ಕಾಂಟ್ರಿಬ್ಯೂಷನ್ ಅಂತ ಕೊಟ್ಟಿಲ್ಲ. ಬಿಕಾಸ್ HDFC ಬ್ಯಾಂಕು ಕೂಡ ಫ್ಲಾಟ್ ಆಗಿತ್ತು. ಸೊ HDFC ಬ್ಯಾಂಕಲ್ಲಿ ಈಗ ನೋಡಿ 1,460 ಅನ್ನೋದು ಕ್ಲಿಯರ್ ಕಟ್ ರೆಸಿಸ್ಟೆನ್ಸು. 1,460 ಏನಾದ್ರು ದಾಟ್ ಮೇಲೆ ಹೋಯಿತು ಅಂದರೆ ಮತ್ತೆ 1,480 ತನಕ ಸ್ಟಾಕ್ ಹೋಗೋ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ 1,450ಗಿಂತ ಕೆಳಗಡೆ ಏನಾದ್ರು ನಾಳೆ ಓಪನ್ ಆಯಿತು ಅಂದರೆ HDFC ಬ್ಯಾಂಕು ಮತ್ತೆ ಒಂದು ಫಾಲ್ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಅದು ಬ್ಯಾಂಕ್ ನಿಫ್ಟಿನೂ ಕೂಡ ಕೆಳಗಡೆ ತಗೊಂಡ್ಬರ್ಬೋದು. ಸೊ ನಿಫ್ಟಿ ಹೇಗೆ ಹೋಗಬೇಕು ಅಂತ ಗೊತ್ತಾಗಬೇಕು ಅಂದರೆ ನಾಳೆ ಬ್ಯಾಂಕ್ ನಿಫ್ಟಿ ಟ್ರ್ಯಾಕ್ ಮಾಡಬೇಕು. ಬ್ಯಾಂಕ್ ನಿಫ್ಟಿ ಹೇಗೆ ಗೊತ್ತಾಗಬೇಕು ಅಂದರೆ HDFC ಬ್ಯಾಂಕ್ನ ಟ್ರ್ಯಾಕ್ ಮಾಡಬೇಕು. ಇದೆಲ್ಲ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಟ್ರೇಡ್ ಟೂಲ್ಸ್ ಅಂತ ಒಂದು ಪ್ಲೇಲಿಸ್ಟ್ ಇದೆ ಚಾನಲಲ್ಲಿ. ಅದರಲ್ಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ರಿಲೇಷನ್ಶಿಪ್ ಅಂತ ಒಂದು ವಿಡಿಯೋ ಇದೆ. ಅದರಲ್ಲಿ ನಿಮಗೆ ಸಮಗ್ರವಾಗಿರುವಂತಹ ಮಾಹಿತಿ ಸಿಗ್ತಾ ಹೋಗುತ್ತೆ. ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ಬೋದು. SBI ಕಾರ್ಡ್ಸ್, SBI ಇಂದ ಹೊರಗಡೆ ಬಂದು SBI ಕಾರ್ಡ್ಸ್ ಏನಿದೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅದರದ್ದೇ ಒಂದು ಕಂಪನಿಯಾಗಿ ಹೊರದಂಥ ಸ್ಟಾಕ್ ಇದು. ಇತ್ತೀಚೆಗೆ ಲಾಸ್ಟ್ 2020 ಬಂದಂಥ IPO ಅಂತ ಕಂಪನಿ. ನೋಡೋದಾದ್ರೆ ಒಂದು ಹೈನ ಮಾಡಿ 1,200 ಲೆವೆಲ್ಗೆ ಒಳ್ಳೆ IPO ಇಂದ ಒಳ್ಳೆ ಗೇನ್ ಬಂದಿತ್ತು. ಅಲ್ಲಿ ಟ್ರಿಪಲ್ ಟಾಪ್ ಥರ ಫಾರ್ಮೇಷನ್ ಆಗಿ ಅಲ್ಲಿಂದ ಕಂಟಿನ್ಯೂಸ್ ಆಗಿ ಸ್ಟಾಕು ಒಂದು ಕೆಳಗಡೆ ಬರ್ತಾ ಇದೆ. ಎಲ್ಲೋ ಒಂದು ಬಾಟಮ್ ಔಟ್ ಆಗೋ ಥರ ಕಾಣಿಸ್ತಾ ಇದೆ. ಇಲ್ಲಿ ನೋಡೋದಾದ್ರೆ ಇಲ್ಲಿ ಒಂದು ಸಪೋರ್ಟ್ ಬಿಲ್ಡಪ್ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಸೊ 700 ಅನ್ನೋದು ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ ಸ್ಟಾಕಿಗೆ. ಸೊ ಇಲ್ಲಿಂದ ರಿವರ್ಸಲ್ ಕೊಟ್ಟರೆ ರಿವರ್ಸಲ್ ಹೋಗಬೇಕು. ಇಲ್ಲಿಂದ ಏನಾದ್ರು 700ನ ಬ್ರೇಕ್ ಆಯಿತು ಅಂತಂದರೆ ಮತ್ತೆ ಒಂದು ಮ್ಯಾಸಿವ್ ಫಾಲ್ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಅದು 600 ಲೆವೆಲ್ಗಳ ತನಕ ಸ್ಟಾಕ್ನ ಕರ್ಕೊಂಡ್ಬರ್ಬೋದು. ಸೊ 700 ಅನ್ನೋದು ಯಾವುದೇ ಕಾರಣಕ್ಕೂ SBI ಕಾರ್ಡಲ್ಲಿ ಬ್ರೇಕ್ ಆಗಬಾರ್ದು. ಆನ್ ಕ್ಲೋಸಿಂಗ್ ಬೇಸಿಸ್ 700 ಏನಾದ್ರು ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಸ್ಟಾಕು ವೀಕ್ ಆಗೋ ಥರ ಕಾಣಿಸ್ತಾ ಇದೆ. ಟ್ರ್ಯಾಕ್ ಮಾಡಿ. ಅದೇ ರೀತಿಗೆ ಮ್ಯಾರಿಕೋ ಪ್ಯಾರಾಚೂಟ್ ಎಣ್ಣೆ ಎಲ್ಲ ಬರುತ್ತಲ್ಲ ಅದೆಲ್ಲ ಇವ್ರದೇ ಬ್ರ್ಯಾಂಡು. ಸುಮಾರು ಬ್ರ್ಯಾಂಡ್ ಇದೆ. FMCG ಕಂಪನಿ. ಇದರಲ್ಲಿ ನೀವು ನೋಡೋದಾದ್ರೆ ಒಂದು ಡಬಲ್ ಟಾಪ್ ಫಾರ್ಮೇಷನ್ ಬಂದು ಅಲ್ಲಿಂದ ಒಂದು ಆಲ್ ಟೈಮ್ ಹೈಯಿಂದ ರಿಜೆಕ್ಷನ್ ಬರೋ ಥರ ಕಾಣಿಸ್ತಾ ಇದೆ. ಸೊ ಇದೇನಾದ್ರು ವಾಪಸ್ ಬಂತು ಅಂದರೆ 480 ಲೆವೆಲ್ಗಳು ನೋಡಲಿಕ್ಕೆ ಸಿಗ್ಬೋದು. ಟಿಪಿಕಲ್ ಒಂದು ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ. ನೋಡ್ತೋಣ 480 ಲೆವೆಲು ನೋಡಲಿಕ್ಕೆ ಸಿಗುತ್ತೆ ಅಂತ. ಅಫ್ಕೋರ್ಸ್ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಶಾರ್ಟ್ ಮಾಡೋರು ಬೇಕಾದರೆ ಆ ಒಂದು ಟ್ರೈನ್ ಮಾಡ್ಬೋದು. ಬಟ್ ಇನ್ವೆಸ್ಟ್ ಮಾಡೋಕ್ಕೆ ಯಾರಾದ್ರು ಕಾಯ್ತಾ ಇದ್ದಾರೆ ಅಂದರೆ 480 ಲೆವೆಲ್ನ ಯಾವ ರೀತಿ ಇದು ಟೆಸ್ಟ್ ಮಾಡುತ್ತೆ ಅನ್ನೋದು ನೋಡೋಣ. ಯಾಕಂದರೆ ಎರಡು ಮಾರಬೂಸು ಕ್ಯಾಂಡಲ್ ಮಾಡ್ಕೊಂಡು ಮೇಲ್ಗಡೆ ಹೋಗಿತ್ತು. ಸೊ 480 ಅನ್ನೋದು ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ. ಸೊ 480 ಲೆವೆಲ್ ಬಂದರೆ ಫ್ರೆಶ್ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಐ ಥಿಂಕ್ ನನಗೆ ಗೊತ್ತಿರೋ ಹಾಗೆ ಇದು ಒಳ್ಳೆ ಫಂಡಮೆಂಟಲ್ ಇರುವಂಥ ಕಂಪನಿನೇ ಮ್ಯಾರಿಕೋ. ಸೊ ಓವರ್ ದ ಇಯರ್ಸ್ ಒಂದೇ ಝೋನಲ್ಲಿ ಇತ್ತು. ಈಗ ಮೇಲ್ಗಡೆ ಹೋಗಿ ಅಲ್ಲಿ ಓದಾಡ್ತಾ ಇದೆ. ನೋಡ್ತಾ ಹೋಗೋಣ. ಸೊ ಕೆಳಗಡೆ ನೋಡಿ 400 ಅನ್ನೋದು ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ ಸ್ಟಾಕಿಗೆ. 480ರಿಂದ 400 ಲೆವೆಲಲ್ಲಿ ಫ್ರೆಶ್ ಆಗಿ ಯಾರಾದರೂ ಅಕ್ಯುಮುಲೇಟ್ ಮಾಡ್ಕೋಬೇಕು ಲಾಂಗ್ ಟರ್ಮಿಗೆ ಅಂದರೆ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಅದೇ ರೀತಿಗೆ ಇನ್ಫೋಸಿಸಲ್ಲಿ ಇವತ್ತು ಒಂದು ಒಳ್ಳೆ ಇಂಟ್ರಾಡೇ ಮೂವ್ಮೆಂಟ್ ಇತ್ತು. ಒಂದು ಟ್ರೇಡ್ ಕೂಡ ಇತ್ತು. ನೀವು ನೋಡೋದಾದರೆ ಇಲ್ಲಿ ಓಪನಿಂಗಿಂದ ಒಂದು ದೊಡ್ಡದಾಗಿ ರಿಜೆಕ್ಷನ್ ಬರ್ತಾ ಹೋಯಿತು. ಅದಾದಮೇಲೆ ಇನ್ನೊಂದು ಹ್ಯಾಮರ್ ಥರ ಪ್ಯಾಟರ್ನ್ ಮಾಡಿ ಮೇಲ್ಗಡೆ ಅಟೆಂಪ್ಟ್ ಕೊಡ್ತಾ ಇದ್ರು ಕೂಡ ಒಂದು ವೀಕಲ್ಲೇ ಬಂದು ಕ್ಲೋಸಿಂಗ್ ಆಗಿದೆ ಇನ್ಫೋಸಿಸ್. ಸೊ ಇನ್ಫೋಸಿಸಲ್ಲಿ ಏನಾದರೂ ಕರೆಕ್ಷನ್ ವಾಪಸ್ ಬಂತು ಅಂತಂದರೆ ಈಗ 1,680 ಲೆವೆಲ್ ನಾವು ಏನು ಮಾತಾಡ್ಕೊಂಡಿದ್ವಿ ಅದನ್ನ ಈಗಲೂ ಕೂಡ ಅದು ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಮಾಡ್ತಾ ಇದೆ. ಅಲ್ಲಿ ಒಂದು ರೆಸಿಸ್ಟೆನ್ಸ್ನ ತಗೊತಾ ಇದೆ 1,680ಕ್ಕೆ ಬಂದು. ಈಗ ವಾಪಸ್ ಕರೆಕ್ಷನ್ ಬರ್ತಾ
ಬರ್ತಾ ಹೋಯಿತು ಅಂತಂದರೆ 1600 ಲೆವೆಲ್ಗಳ ತನಕ ಬರಬಹುದು. ಯಾಕೆಂದರೆ 1600 ಹಿಂದೆ ಆದಂಥ ರೆಸಿಸ್ಟೆನ್ಸ್ ಈಗ ವಾಪಸ್ ಬಂದರೆ 1625ರಿಂದ 1600 ಈ ಲೆವೆಲ್ ಇದೆಯಲ್ಲ ಇದು ಸಪೋರ್ಟ್ ಆಗ್ತಾ ಹೋಗುತ್ತೆ. ಇನ್ಫೋಸಿಸ್ ಸ್ವಲ್ಪ ವೀಕಾಗಿ ಕಾಣಿಸ್ತಾ ಇದೆ ಚಾರ್ಟಲ್ಲಿ, ಡೈಲಿ ಟ್ರ್ಯಾಕ್ ಮಾಡೋರು ನಾಳೆ ನೋಡ್ತಾ ಹೋಗ್ಬೋದು. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅಂದರೆ ಖಂಡಿತ 1500 ಇದು ಕೆಳಗಡೆ ಲೆವೆಲ್ ಲಾಂಗ್ ಟರ್ಮಿಗೆ ಅಂದರೆ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಇಲ್ಲಾಂದರೆ ಟ್ರೆಂಡ್ ಲೈನ್ ರೆಫರೆನ್ಸ್ ಇಟ್ಕೊಂಡು ನೀವು ಬಂದಾಗ ನೀವು ಆ್ಯಡ್ ಮಾಡ್ಕೊಂಡು ಯೋಚನೆ ಮಾಡ್ಬೋದು. ಸೊ IT ಸೆಕ್ಟರ್ ಬಗ್ಗೆ ಇನ್ನೂ ಕೂಡ ಅದೇ ರೀತಿಯಾಗಿದೆ. ಯಾಕೆಂದರೆ ನೋಡಿ ಚಾರ್ಟಲ್ಲಿ ತುಂಬ ಗ್ಯಾಪ್ಗಳು ಕ್ರಿಯೇಟ್ ಮಾಡಿ ಆ ರೀತಿಯಾಗಿ ದ್ವಂದ್ವ ಇದೆ, ಇನ್ನೂ ಕ್ಲಾರಿಟಿ ಅನ್ನೋದು ಸಿಕ್ಕಿಲ್ಲ. ಬಟ್ ವ್ಯಾಲ್ಯೂಯೇಷನ್ ವೈಸ್ ಅಂತ ನೀವು ನೋಡೋದಾದರೆ ಲಾಂಗ್ ಟರ್ಮಿಗೆ ಇನ್ವೆಸ್ಟ್ ಮಾಡ್ತೀವಿ ಅಂತ ನೋಡ್ತಾ ಇದ್ದಾರೆ. ಈಗಲೂ ಕೂಡ ಇನ್ಫೋಸಿಸ್ ಸ್ವಲ್ಪ ಚೀಪ್ ಆಗಿದೆ. 1900 ಹೋದಂಥ ಕಂಪ್ನಿ 1650 ಸಿಗ್ತಾ ಇದೆ. ಬಟ್ 1500ರಿಂದ ಕೆಳಗಡೆ ಏನಾದ್ರು ಇನ್ವೆಸ್ಟ್ ಮಾಡ್ತೀರಾ ಲಾಂಗ್ ಟರ್ಮ್ ಇನ್ವೆಸ್ಟರು, ಕನಿಷ್ಠ 3 ವರ್ಷ ನಾನು ಮಾರ್ಕೆಟಿಗೆ ಕೊಡೋಕೆ ರೆಡಿ ಇದ್ದೀನಿ ಅಂದರೆ ಅದು ಟಿಕ್ ಮಾರ್ಕ್ ಆಗುತ್ತೆ. ಹೇಗೆ ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ, ನಿಮ್ಮ ಅನಾಲಿಸಿಸ್ನ ನೀವು ಮಾಡಬೇಕು. ರಿಲಯನ್ಸ್ ನಂಬಿ ಕೆಟ್ಟವರಿಲ್ಲವೋ ಬ್ಲೂ ಚಿಪ್ನ ಅಂತ ಇವತ್ತು ಹಾಕಿದೆ ಅಲ್ವಾ, ಕಾರಣ ಇಷ್ಟೇ. ಸೊ ರಿಲಯನ್ಸ್ ಕಂಪನಿ 2300 ಬಂದಾಗ ಎಷ್ಟು ಜನ ನಮ್ಮ ಚಾನಲಲ್ಲಿ ಅಕ್ಯುಮುಲೇಟ್ ಮಾಡ್ಕೊಂಡಿದ್ರು ಅಂತ ಗೊತ್ತಿಲ್ಲ. ಬಟ್ ಇದೆಲ್ಲ ಗೋಲ್ಡನ್ ಲೆವೆಲ್ ಟು ಅಕ್ಯುಮುಲೇಟ್ ಅಂತ ನಾವು ಮಾತಾಡ್ಕೊಂಡಿದ್ವಿ. ಅಲ್ಲಿಂದ ನೋಡಿ 2-3 ತಿಂಗಳಲ್ಲಿ ನಿಮಗೆ ಸ್ಪೆಕ್ಟಾಕ್ಯುಲರ್ ಆಗಿರೋಂಥ ರ್ಯಾಲಿ ಸಿಕ್ಕಿದೆ ರಿಲಯನ್ಸಲ್ಲಿ. ಯಾಕೆ ಈ ರೀತಿ ಆಗುತ್ತೆ ಅಂತಂದರೆ ನೋಡಿ, ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಬೇಕು, ಇಂಡಿಯಾ ಇಸ್ ನೆಕ್ಸ್ಟ್ ಚೈನಾ, ಈ ಥರ ಏನೇನೋ ಬರ್ತಾ ಇದೆ ಇವಾಗ ಮಾತುಗಳು. 5-10 ವರ್ಷ ಇಂಡಿಯಾ ತುಂಬ ಬುಲಿಶ್ ಆಗಿರುತ್ತೆ ಅಂತ ಈ ಥರ ಎಲ್ಲ ಆಗಿದೆ ಅಂತಂದರೆ ಹೊರ ದೇಶದಲ್ಲಿ ಯಾರೋ ಇನ್ವೆಸ್ಟ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತಂದರೆ ಅವ್ರು ಎಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗುತ್ತೆ, ಯಾವ ಸೆಕ್ಟರ್ ಯಾವ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗುತ್ತೆ. ಈಸಿ ಅಂತಂದರೆ ಅವರಿಗೆ ಎಲ್ಲಿ ದೊಡ್ಡ ಕಂಪ್ನಿಗಳಿದ್ದಾರೋ, ಯಾವ್ಯಾರು ದೊಡ್ಡ ಕಂಪ್ನಿಗಳಿದ್ದಾರೋ ಅದರಲ್ಲಿ ಒಂದು ಪಾಲುದಾರ ಹೊಂದುವಂಥದ್ದು ಆಗ್ತಾ ಹೋಗುತ್ತೆ. ಅದರಲ್ಲಿ ಯಾರು ಇರುವಂಥದ್ದು, ಅಂಬಾನಿಯವರಿದ್ದಾರೆ, ಅದಾನಿಯವರಿದ್ದಾರೆ, ಟಾಟಾ ಗ್ರೂಪ್ ಇದೆ. ಈ ರೀತಿಯಾಗಿ ಕೆಲವೊಂದು ಗ್ರೂಪ್ಗಳು ವೆಲ್ ಎಸ್ಟಾಬ್ಲಿಷ್ ಗ್ರೂಪ್ ಆಗಿದೆ, ಮಲ್ಟಿಪಲ್ ಸೆಕ್ಟರಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ರಿಲಯನ್ಸ್ ಅನ್ನೋದು ಆ ಒಂದು ಕಾರಣದಲ್ಲಿ ನೋಡೋದಾದರೆ ವಿಶೇಷವಾಗಿರೋ ಕಂಪ್ನಿಯಾಗಿ ಹೊರಹೊಮ್ಮುತ್ತೆ. ಯಾಕೆಂದರೆ ಇದು ಸ್ಪ್ಲಿಟ್ಟೇ ಆಗಿಲ್ಲ. ಎಷ್ಟು ರಿಲಯನ್ಸ್ ಪ್ರಾಡಕ್ಟ್ಸ್ ಇದೆ ಎಲ್ಲದೂ ಕೂಡ ಇರೋಂಥದ್ದು ಒಂದೇ ಸ್ಟಾಕಲ್ಲಿ. ಬಹಳ ದಿನಗಳಿಂದ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಂಥ ಸ್ಟಾಕು. ನಿಮ್ಗೆ ಹೇಳ್ತಾನೆ ಬಂದಿದ್ದೀನಿ, ಲಾಂಗರ್ ದ ಬಸ್ ಸ್ಟ್ಯಾಂಡ್ ಗ್ರೇಟರ್ ದ ರಿಸಲ್ಟ್ಸ್ ಕಾಣಿಸ್ತಾ ಇದೆ ಇವಾಗ. ಸೊ ಇಂಥ ಬ್ಲೂ ಚಿಪ್ ಕಂಪ್ನಿಗಳಲ್ಲಿ ಅದಕ್ಕೆ ಯಾವ್ಯಾವ ವ್ಯಾಲ್ಯೂ ಬೈಯಿಂಗ್ ಲೆವೆಲ್ ಅಂತ ಬರುತ್ತೋ ಆಗ ಇನ್ವೆಸ್ಟ್ ಮಾಡೋದ್ರಲ್ಲಿ ಯಾವುದೇ ದೋಷ ಇಲ್ಲ. ಇದೇ ವ್ಯೂನ ನಾನು HDFC ಬ್ಯಾಂಕಿಗೂ ಕೂಡ ಹೇಳಿದ್ದೀನಿ. ಕಾರಣ ಇಷ್ಟೇ, ಇವರು 25-30 ವರ್ಷಗಳಿಂದ ಏನು ಬಿಸ್ನೆಸ್ ಮಾಡಿರ್ತಾರೆ, ಈ ಥರದ ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡಿರ್ತಾರೆ, ಸೈಕಲ್ಗಳನ್ನ ನೋಡಿರ್ತಾರೆ. ಜೊತೆಗೆ ಒಂದು ಬಿಗ್ ಪ್ಲೇಯರ್ಸ್ ಅಂತಿದ್ರೆ ಅದನ್ನು ಅಷ್ಟು ಸುಲಭವಾಗಿ ಕೊಲ್ಯಾಪ್ಸ್ ಆಗೋಕ್ಕೆ ಯಾವುದೇ ಗೌರ್ಮೆಂಟ್ ಇದ್ರೂ ಕೂಡ ಬಿಡೋದಿಲ್ಲ. ಯಾವುದೋ ಒಂದು ಎಸ್ ಬ್ಯಾಂಕ್ ಇಶ್ಯೂ ಆದಾಗಲೇ ನೋಡಿ SBI ಬಂತು, ಬೇರೆಯವರೆಲ್ಲ ಬಂದರು. ಯಾಕೆಂದರೆ ಬ್ಯಾಂಕಿಂಗ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗಬಾರ್ದು, ಬ್ಯಾಂಕಿಂಗ್ ಸಿಸ್ಟಮ್ ಸದೃಢ ಆಗಬೇಕು ಅಂತ. ಸೊ ಓವರ್ ಆಲ್ ನೀವು ನೋಡ್ತಾ ಹೋಗೋದಾದರೆ ನಾವು ಇಂಡಿಯಾದಲ್ಲಿ ಬುಲಿಶ್ ಆಗಿದ್ದೀವಿ ಅಂತಂದರೆ ನಾವು ಬ್ಯಾಂಕಿಂಗ್ ಸೆಕ್ಟರ್ನ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಓವರ್ ಆಲ್ ನಿಫ್ಟಿಗೆ ಟಾಪ್ ಕಾಂಟ್ರಿಬ್ಯೂಟರ್ ಕೂಡ HDFC ಬ್ಯಾಂಕ್ ಆಗಿದೆ, ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ದೇ ಒಂದು ಕಂಪನಿ ಆಗಿದೆ. ಜೊತೆಗೆ 40% ಆಫ್ ನಮ್ಮದು ಏನು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನಿಫ್ಟಿ 50ನಲ್ಲಿ ಅದು ಬರ್ತಾ ಇರುವಂಥದ್ದು ಬ್ಯಾಂಕಿಂಗ್ ಸೆಕ್ಟರಿಂದನೇ. ಸೊ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಈಗ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅಥವಾ ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಯಾಕೆ ಸ್ವಲ್ಪ ನೆಗೆಟಿವ್ ನಂಬರ್ಸ್ ಕಾಣಿಸ್ತಾ ಇದೆ ಅಂದರೆ ಮಾರ್ಕೆಟ್ ಇಷ್ಟೊಂದು ಅಟ್ರಾಕ್ಟಿವ್ ಆಗಿರೋದ್ರಿಂದ ಯಾರು ಡೆಟ್ ಇನ್ಸ್ಟ್ರೂಮೆಂಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇಲ್ಲ ಅನ್ನೋದು ಬ್ಯಾಂಕ್ ಮ್ಯಾನೇಜರ್ಸ್ಗಳ ಒಂದು ಕೊರಗಾಗಿದೆ. ಯಾರನ್ನೇ ನೀವು ಮಾತಾಡಿಸಿ ನೋಡಿ, ಡೆಪಾಸಿಟ್ ರೇಟ್ ಜಾಸ್ತಿ ಮಾಡಿಸಿ, ಏನಾದರೂ ಸೇಲ್ ಮಾಡಿ ಅನ್ನೋದೇ ಅವ್ರ ಮೇಲೆ ಕಾನ್ಸ್ಟೆಂಟ್ ಆಗಿರುವಂಥ ಪ್ರೆಷರ್ ಇದೆ. ಯಾಕಂದರೆ ಯಾರು ತಂದು ಫಿಕ್ಸ್ ಡೆಪಾಸಿಟ್ಗಳಲ್ಲಾಗಲಿ ಅಥವಾ ಡೆಟ್ ಇನ್ಸ್ಟ್ರೂಮೆಂಟ್ ಆಗಲಿ ದುಡ್ಡು ಇಡ್ತಾ ಇಲ್ಲ. ದುಡ್ಡು ಇಡುವಂಥ ಸಂಖ್ಯೆ ಕಮ್ಮಿ ಆಗಿದೆ. ಎಲ್ಲರೂ ಮಾರ್ಕೆಟಿಗೆ ಜಾಸ್ತಿ ಒಲವನ್ನು ತೋರಿಸ್ತಾ ಇದ್ದಾರೆ ಬಿಕಾಸ್ ಆಫ್ ದ ಸ್ಪೆಕ್ಟ್ಯಾಕ್ಯುಲರ್ ಮೂವ್ 3 ವರ್ಷದಲ್ಲಿ ನೋಡಿರುವಂಥದ್ದು. ಸೊ ಅದು ಸ್ಲೋಲಿ ಅದು ಒಂದು ಫೇಸ್ ಇರುತ್ತೆ ಅಷ್ಟೇ, ಆ ರೀತಿ ಫೇಸ್ಗಳು ನಡೀತಾನೆ ಇರುತ್ತೆ. ಹಾಗಾಗಿ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಯಾವುದೇ ದೋಷ ಇಲ್ಲ. ತುಂಬ NPAಗಳು ಸುಧಾರಿಸಿದೆ ಮೊದಲಿನಗಿಂತ. ನಮ್ಮ ಬ್ಯಾಂಕಿಂಗ್ ಸಿಸ್ಟಮು ತುಂಬ ಸದೃಢವಾಗಿದೆ. ಸೊ RBI ಮೀಟು ಈ ಜೊತೆಗೆ ನಾಡಿದ್ದು ಫೆಡ್ ಮೀಟು, ಬಜೆಟು ವೆರಿ ವಾಲಟೈಲ್ ವೀಕ್ ಆಗಿರುತ್ತೆ ಈ ವಾರ. ಹಾಗಾಗಿ ದಯವಿಟ್ಟು ಪೊಸಿಷನ್ನ ಕಮ್ಮಿ ಕ್ಯಾರಿ ಮಾಡಿ. ಸೊ ಎಲ್ಲ ಅನ್ನಿಸ್ತೀನಿ ಅಂತ ಅಂದ್ಕೊಂಡ್ರು ಮಾರ್ಕೆಟ್ ಇಮಿಡಿಯೇಟಾಗಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಮೂಲಕ ನಮಗೆ ತುಂಬ ಒಂದು ವ್ಯತಿರಿಕ್ತ ಪರಿಣಾಮವನ್ನು ಬೀರ್ಬೋದು. ಯಾವತ್ತಾದರೂ ಇವೆಂಟ್ ಡೇ ಇದ್ರೂ ಕೂಡ ಯಾವ ರೀತಿ ಆಗಿದೆ ಅಂತ ನಾನು ಹಿಂದೆ ಯಾವುದೋ ಒಂದು ವೀಡಿಯೋದಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೆ, ಅದು ನೆನಪಾಗ್ತಿಲ್ಲ. ಮೋಸ್ಟ್ಲಿ ಪ್ರೀಮಿಯರಲ್ಲಿ ಇರ್ಬೋದು, ನೀವು ಅದನ್ನ ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಜೆನೆ ಬಗ್ಗೆ ಮಾತಾಡಿದಾಗಲೂ ನಾವು ಕೆಲವೊಂದು ಮೋರ್ ಟ್ರೇಡಿಂಗ್ ಡೇಸು ಮತ್ತು ಈ ಥರ ಸ್ಪೆಸಿಫಿಕ್ ಡೇಸ್ನ ತಗೊಂಡು ನಾವು ಮಾತಾಡಿದ್ದೀವಿ, ಎಲೆಕ್ಷನ್ ಇವೆಂಟ್ಸು ಅಂತ. ಸೊ ಇವೆಂಟ್ ಡೇ ಅನ್ನೋದು ಯಾವಾಗಲೂ ತುಂಬ ಹುಷಾರಾಗಿ ಇರಬೇಕಾಗುತ್ತೆ. ತುಂಬ ವೊಲಟೈಲ್ ಆಗಿ ಒಂದೇ ದಿನದಲ್ಲಿ ನಿಮಗೆ ಮೇಲ್ಗಡೆ ಕೆಳಗಡೆ ಎರಡೂ ಮೂಮೆಂಟ್ ಆಗುವಂಥ ಸಾಧ್ಯತೆ ಇರೋದು. ಒಂದೊಂದು ಘೋಷಣೆಗೂ ನಿರ್ಮಲಾ ಸೀತಾರಾಮನ್ ಕ್ಯಾಂಡಲ್ ಅಂತಲೇ ಒಂದು ಫೇಮಸ್ ಎಲ್ಲ ಆಗಿತ್ತು, ಈ ರೀತಿಯಾಗೆಲ್ಲ ಮೀಮ್ ಆಗಿತ್ತು. ಯಾಕೆಂದರೆ ಆ ಬಜೆಟ್ ಅನೌನ್ಸ್ ಮಾಡೋ ಟೈಮಲ್ಲಿ ನೀವು ಒಂದು ಹೋಲ್ಡ್ ಮಾಡೋಕ್ಕಾಗಲ್ಲ. ಇಂಟ್ರಾಡೇನಲ್ಲೂ ಕೂಡ ನಿಮಗೆ ನೀವು ಇನ್ನೂ ನನ್ನ ಕಡೆ ಬರುತ್ತೆ ಆ ರೀತಿ ಅಂತ ಮಾಡೋಕ್ಕಾಗಲ್ಲ. ಯಾರಾದರೂ ಬಜೆಟ್ ಡೇ ದಿನ, ಇವೆಂಟ್ ಡೇ ದಿನ ಪೊಸಿಷನ್ ತೊಗೊಂಡು ಟ್ರೇಡ್ ಮಾಡ್ತಾ ಇದ್ರು ಹೇಳ್ತಾ ಇದ್ದೀನಿ, ಮುಂಚಿತವಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಪೊಸಿಷನ್ನ ಕಮ್ಮಿ ಇಟ್ಕೊಂಡು ಟ್ರೇಡ್ ಮಾಡಿ. ಸುಮಾರು ಕಮೆಂಟ್ಸ್ಗಳು ಹಾಕಿದ್ರೆ ನನಗೆ ಯಾವುದೂ ಓದೋಕ್ಕಾಗಿಲ್ಲ, ನಾನು 3 ದಿನ ಊರಲ್ಲಿರಲಿಲ್ಲ. ಸೊ ಓದಿ ನಿಮಗೆ ರಿಪ್ಲೈ ಮಾಡೋಂಥ ಪ್ರಯತ್ನ ಪಡ್ತೀನಿ. ಜೊತೆಗೆ ಎಕ್ಸ್ಪೈರಿ ದಿನ ಬೈ ಮಾಡಿರೋದು ಸೆಲ್ ಮಾಡೋದು ಹಾಗೆ ಬಿಟ್ಟರೆ ಏನೂ ಆಗಲ್ವ ಸರ್ ಅಂತ ಕೇಳಿದ್ದೀರಾ. ಸರ್ ಬೈ ಮಾಡೋದು ಹಾಗೆ ಬಿಟ್ಟರೆ ಏನೂ ತೊಂದರೆ ಇಲ್ಲ, ಯಾಕೆಂದರೆ ಎಕ್ಸಸೈಸಿಂಗ್ ಅನ್ನೋದು ಆಪ್ಷನ್ ಬೈಯಿಂಗಲ್ಲಿ ಮ್ಯಾಂಡೇಟರಿ ಇರೋದಿಲ್ಲ. ಬಟ್ ನೀವೇನಾದ್ರು ಸೆಲ್ ಮಾಡಿದ್ದೀರಾ ಅಂತಂದರೆ ನೀವು ಬೈ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಯಾರಾದರೂ ಬೈಯರ್ ಬಂದು ಕೇಳಿದ್ರು ಅಂದರೆ ನೀವು ಸೆಟಲ್ಮೆಂಟ್ನ ಮಾಡ್ಕೊಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಎಕ್ಸಸೈಸ್ ಅನ್ನೋದು ಆಪ್ಷನ್ ಸೆಲ್ಲಿಂಗಿಗೆ ಕಂಪಲ್ಸರಿ ಆಗಿದೆ, ಆಪ್ಷನ್ ಬೈಯಿಂಗಿಗೆ ಕಂಪಲ್ಸರಿ ಇರೋದಿಲ್ಲ. ಅದನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. 2024 ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಈಗ ಜೀವ ವಿಮೆ ನಮ್ಮೆಲ್ಲರೂ ಹೊಣೆ. ಪ್ರತಿಯೊಬ್ಬರು ಜೀವ ವಿಮೆಯನ್ನು ಮಾಡಿಸಿ ನೀವು ಆರೋಗ್ಯವಂತರಾಗಿರಿ, ನಿಮ್ಮ ಫ್ಯಾಮಿಲಿಯನ್ನು ಕೂಡ ಸುರಕ್ಷಿತವಾಗಿರಿಸಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.